ಫಾಲೋವರ್ಸ್ ಅಥವಾ ಇಂಚಗೇರಿ ಮಠದ ಸ್ವಾಮೀಜಿ ಅವರು ಇವರು ಇವತ್ತು ರೈತರ ಪರವಾಗಿ ಒಂದು ಹೋರಾಟಗಿಳಿತಾ ಇದ್ದಾರೆ. ಆದರೂ ಬಿಡದಿಯಲ್ಲಿ 475 ದಿನಗಳಾದರೂ ಸಿಗ್ತಾ ಇಲ್ಲ. ಎಲ್ಲರೂ ಒಂದಾಗಬೇಕು ನಾವು, ಅದಂತ ಆಗೋದಿಲ್ಲ. ಯಾರು ಎಂಚು ಅವಶ್ಯಕತೆ ಇಲ್ಲ. ನಾವು ಒಗ್ಗಟ್ಟಾಗಿ ಇಲ್ಲ, ಯಾರು ಮಾಡಲಿಲ್ಲ ಕೆಲಸ ಸ್ವತಃ ನಾವು ತೆಗೆದುಕೊಳ್ಳಪ್ಪ ಅಧಿಕಾರ ಅಂತ. ನಮ್ಮ ಉದ್ಧಾರ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದಾನೆ, ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕಾಗಿದ್ರೆ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನೋಂಥ ಒಂದು ಧೋರಣೆ ಅವರಲ್ಲಿ ಕಾಣ್ತದೆ. ಇತ್ತೀಚೆಗೆ ಅದು ಭಾಳ ಸಂತೋಷ ಪಡುವಂಥದ್ದು. ಯಾಕಂದ್ರೆ ಯಾವುದೇ ರಾಜಕೀಯ ಪಕ್ಷದ ಮನುಷ್ಯ ಇರಲ್ಲ, ಅವ್ರಿಗೊಂದು ಲಿಮಿಟ್ ಇರ್ತದೆ. ಬಿ ಜೆ ಪಿಗೆ ಒಂದು ಲಿಮಿಟ್ ಇರ್ತದೆ, ಕಾಂಗ್ರೆಸ್ಗೆ ಒಂದು ಲಿಮಿಟ್ ಇರ್ತದೆ, JDSಗೆ ಲಿಮಿಟ್ ಇರ್ತದೆ. ಮೊದಲು ಅವ್ರು ತಾವು ಉಳಿಬೇಕಾದ್ರೆ ಅವ್ರಿಗೆ ಪಾರ್ಟಿ ಫಂಡ್ ಬೇಕು. ಪಾರ್ಟಿ ಫಂಡ್ ಬೇಕಾದ್ರೆ ಅದು ಕೂಡ ಅವ್ರು ಯಾರು ಪಾರ್ಟಿ ಫಂಡ? ರೈತರಿಗೆ ದುಡಿದು ಉಳಿದಿಲ್ಲ, ಒಟ್ಟಿಗೆ ಸಾಲ್ತಾ ಇಲ್ಲ. ಹೆಂಗೆ ಕೊಡ್ತಾರೆ ಪಾರ್ಟಿ ಫಂಡ್? ಅವರು ಕೇವಲ ಮತ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಮತ, ಆ ಮತಗಳನ್ನು ಕೊಡೋದಕ್ಕಾಗಿ ಪಾರ್ಟಿ ಫಂಡ್ ಬೇಕು ಅವ್ರಿಗೆ. ಆ ಪಾರ್ಟಿ ಫಂಡ್ ಯಾರು ಕೊಡ್ತಾರೆ? ಕಾರ್ಪೊರೇಟ್ಗಳು ಕೊಡ್ತಾರೆ, ಬಂಡವಾಳಶಾಹಿಗಳು ಕೊಡ್ತಾರೆ, ಫಿಡಿಯಾಲಿಸ್ಟ್ ಕೊಡ್ತಾರೆ. ಕೊಡೋರು ಯಾರು ಕೊಡೋದಿಲ್ಲ. ಅದಕ್ಕೆ ಅವ್ರು ಯಾರು ದುಡ್ಡು ಕೊಡ್ತಾರೆ ಅವ್ರು ಹೇಳಿದ ಕೇಳ್ಕೊಂಡು ಹೋಗ್ತಾರೆ ಪಾರ್ಟಿಗಳೆಲ್ಲ. ಎಲ್ಲ ಪಾರ್ಟಿಗಳು ಈ ದೇಶದ ಕಾಂಗ್ರೆಸ್ ಹಿಡಿದು BJP ಹಿಡಿದು ಯಾವುದೇ ಪಕ್ಷ ತೆಗೆದುಕೊಳ್ರಿ, ಅವರು ಪಾರ್ಟಿ ಫಂಡ್ ಯಾರು ಕೊಡ್ತಾರೆ, ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಸಹಜದ. ಅವರ ಕೊಟ್ಟಿರ್ತಾರೆ ದುಡ್ಡು, ಅವ್ರ ಋಣ ಇರ್ತದೆ. ಆದರೆ ರೈತಂದು ಋಣ ಕಣ್ಣಿಗೆ ಕಾಣೋದಿಲ್ಲ, ಇಂಡೈರೆಕ್ಟಾಗಿ ಬರ್ತಿರ್ತದೆ. ಪಾಪ ಲಾಸ್ ಮಾಡಿಕೊಂಡು ನಮಗೆ ಆಹಾರ ಒದಗಿಸ್ತಾ ಇರ್ತಾನೆ ರೈತ. ಅದಕ್ಕಾಗಿ ಒಂದು ರೈತರನ್ನ ಎತ್ತಬೇಕಾಗಿತ್ತಪ್ಪ ಅಂದ್ರೆ ರೈತರು ಎತ್ತಿಲ್ಲಬೇಕಿಲ್ಲ, ಬೇರೆದವ್ರು ಎತ್ತಲಿಕ್ಕೆ ಸಾಧ್ಯವೇ ಇಲ್ಲ. ಆ ದಿಶೆಯಲ್ಲಿ ಒಂದೊಂದು ಹೆಜ್ಜೆ ಇಡ್ತಾರೆ.